ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಹೊಲ್ದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವೆದರ್ ಅಂತೂ ತುಂಬ ಕೋಲ್ಡ್ ಆಗಿದೆ. ನೀವು ನೋಡ್ತಿರ್ಬೋದು ಎಷ್ಟು ಕೋಲ್ಡ್ ಆಗಿದೆ ಅಂತ. ಸೊ ಇವತ್ತು ಆ್ಯಕ್ಚುಲಿ ಹೊಲ್ದತ್ರ ಬಂದಿದ್ದೀವಿ. ಅಲ್ಲ, ಮೊನ್ನೆ ಆಲೂಗಡ್ಡೆ ಹಾಕ್ಸೋದು ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ನನ್ನ ಪಾಪುಗೆ ಹುಷಾರಿರಲಿಲ್ಲ. ಹಾಗಾಗಿ ಈಗ ಲೋಕಿ ನೀರು ಬಿಡೋಕ್ಕೆ ಬಂದಿದ್ದ ಬೆಳಗ್ಗೆನೇ. ಕರೆಂಟ್ ಹೋಗಿದೆ. ಈಗ ಈ ಸೈಡ್ ಅರ್ಧ ಹೊಲ ನೋಡ್ತಿರ್ಬೋದು. ಸೊ ಆ ಸೈಡ್ ಅರ್ಧ ಹೊಲ ನೆನೆಸಿದ್ದಾನೆ. ಇನ್ನು ಈ ಸೈಡೆಲ್ಲ ಇನ್ನು ಪೈಪ್ ಜೋಡಿಸಿಟ್ಟಿದ್ದಾರೆ. ಇನ್ನು ಈ ಕಡೆ ನೆನೆಸಿಲ್ಲ. ಸೊ ಅಲ್ಲಿವರೆಗೂ ಇದೆ. ಆ ಕಾರ್ನರಿಂದ ಕಾರ್ ನಿಂತಿದೆಯಲ್ಲ, ಅಲ್ಲಿಂದ ಇಲ್ಲಿವರೆಗೂ ಒಂದು ಸೈಡ್ ನೆನೆಸಿದ್ದಾರೆ. ಇನ್ನು ಈ ಸೈಡ್ ಎಲ್ಲ ನೆನೆಸಿಲ್ಲ. ಹೊಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇನ್ನು ಆ ಕಡೆ ಹೊಲದಲ್ಲಿ ಶುಂಠಿ ಹಾಕಿದ್ದಾರೆ. ಶುಂಠಿ ಕಳೆ ಕಿತ್ತಿದ್ದಾರೆ ಇಲ್ವಾ ಕೂಡ ಅದನ್ನು ನೋಡಬೇಕು. ಸೊ ಯಾಕೆಂತ ಹೇಳಿದ್ರೆ ಆಳ್ಗೆ ಹೇಳಬೇಕಲ್ಲ. ಸೊ ಹಾಗಾಗಿ ಇನ್ನು ಋತ್ವಿಕ್ನ ಲೋಕಿ ಎತ್ಕೊಂಡು ಹೊಲ ನೋಡ್ತಿದ್ದಾರೆ. ಅಮ್ಮ ಆ್ಯಕ್ಚುಲಿ ಮನೆಗೆ ಬೇಕು ಅಂತ ಹೇಳಿ ಸೊಪ್ಪು ಕಿತ್ಕೊತಾ ಇದ್ದಾರೆ. ಸೊ ಹೊಲ ಟೇಸ್ಟೇ ಬೇರೆ ಅಲ್ಲ. ಸೊ ತುಂಬ ಅಂದರೆ ತುಂಬ ಗಾಳಿ ಇದೆ. ಅಮ್ಮ ಬಸ್ಸಾರಿಗೆ ಸೊಪ್ಪು ಕಿತ್ಕೊಳ್ಳೋಣ ಅಂತ ಹೇಳಿ ಕಿತ್ಕೊತಾ ಇದ್ದಾರೆ. ನಾವೇನೇ ದುಡ್ಡು ಕೊಟ್ಟು ತೊಗೊಂಡ್ರು ಈ ಥರ ಗಾಳಿ, ಈ ಥರ ವಾತಾವರಣ ಸಿಗಲ್ಲ. ಸೊ ನೋಡಿದ್ರಲ್ಲ, ಅಮ್ಮ ಎಲ್ಲಿ ಸೊಪ್ಪು ಕಿತ್ತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಇದು ಎಂಟೈರ್ ನಮ್ಮದು ಹೊಲ. ಈ ಹೊಲಕ್ಕೆ ಫುಲ್ಲು ಆಲೂಗೆಡ್ಡೆ ಹಾಕಿದ್ದಾರೆ. ಇನ್ನು ಈ ಕಡೆ ಸುತ್ತಮುತ್ತ ಏನೇನಿದೆ ಅಂತ ತೋರಿಸ್ತೀನಿ ನೋಡಿ. ಈ ಕಡೆ ಎಲ್ಲ ಜೋಳ ಹಾಕಿದ್ದಾರೆ. ಸೊ ಇದೇನು ಜೋಳ ಹಾಕಿದ್ದಾರೆ, ಇದು ಆ್ಯಕ್ಚುಲಿ ನಮ್ಮದಲ್ಲ, ಅಂದರೆ ನೇಟಿವ್ಸ್ದೆ. ಇನ್ನು ಅಲ್ಲಿ ನೋಡಿ, ಅವಳು ಡ್ರಮ್ಮಲ್ಲಿ ಆಟ ಆಡ್ತಿದ್ದಾಳೆ. ಲೋಕಿ ಋತ್ವಿಕ್ ನೆತ್ಕೊಂಡಿದ್ದಾರೆ. ಇನ್ನು ಅಮ್ಮ ಅಂತೂ ಬದಿಲೆಲ್ಲ ಸೊಪ್ಪು ಕೀಳಾಕಿದ್ದಾರೆ. ಏನೇ ಆಯಿತು? ಹಾಂ, ಏನದು? ಯಾಕೆ ಕಣ್ ಕಾಣಿಸಲ್ವಾ? ನೀರು ಬಿಟ್ಟಿರೋ ಜಾಗಕ್ಕೆ ಹೋಗಿದ್ಯಾ? ಇಲ್ಲಿ ಕದ್ದಿ ಸೀಬೆಕಾಯಿ ಕೀಳ್ತಾ ಇದ್ದಾರೆ ಲೋಕಿ. ಯಾರ್ದು ಮತ್ತಿದು? ಋತ್ವಿಕ್ ಇಲ್ಲಿದ್ದಾನೆ. ಹಾಯ್ ಮಾಡು. ಇನ್ನು ಲೋಕಿ ಸೀಬೆಕಾಯಿ ಎಲ್ಲೆಲ್ಲಿದೆ ಅಂತ ನೋಡ್ತಾ ಇದ್ದಾನೆ. ಈಗ ಸೀಬೆಕಾಯಿ ಎಲ್ಲ ಇನ್ನು ಕಾಯಿ ಇದೆ, ಅಲ್ಲಿ ಕೀಳಲಿಲ್ಲ. ಸೊ ಅಲ್ಲಿ ನೋಡಿಕೊಂಡು ಈಗ ನೆಕ್ಸ್ಟ್ ಮತ್ತೆ ನಮ್ಮ ಹೊಲದತ್ರ ಹೋಗ್ತಾ ಇದ್ದೀನಿ. ತೋರಿಸ್ತೀನಿ ಮನೆ. ಸೊ ಆ ಹೊಲದಲ್ಲಿ ಹಾಕಿರೋದು, ಆ ಹೊಲದಿಂದ ಈ ಕಡೆ ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದಾರೆ ಅಮ್ಮ, ಅಲ್ಲಿ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಇನ್ನು ಹೊಲದತ್ರ ಹೋಗಿ ಏನೇನು ಮಾಡಿದ್ದಾರೆ ಅಂತ ನೋಡ್ಕೊಂಡು ವಿಡಿಯೋ ಶೇರ್ ಮಾಡ್ತೀನಿ ಬನ್ನಿ. ಇನ್ನು ಈ ಕಡೆ ಅಮ್ಮ ಹೊಲದಲ್ಲಿ ಸೊಪ್ಪು ಕೀಳ್ತಾ ಇದ್ರು. ಸೊ ನಾಳೆ ಬಸ್ಸಾರು ಮಾಡೋಣ ಅಂತ ಹೇಳಿ ಬಸ್ಸಾರಿನ ಸೊಪ್ಪು ಕೀಳ್ತಾ ಇದ್ವಿ. ಈ ಕಡೆ ಲಾಸ್ಟಲ್ಲಿ ಕಾರ್ನರಲ್ಲಿ. ಇನ್ನು ಲೋಕಿ ಮನೆ ಕಾಯಿ ಇರಲಿಲ್ಲ, ಕಾಯಿ ಕೀಳಬೇಕು ಅಂತ ಹೇಳಿ ಗಣ ಏನೋ ತೊಗೊಂಡು ಹೋಗಿರಲಿಲ್ಲ ನಾವು. ಹಂಗಾಗಿ ಅವ್ನು ಕಲ್ಲು ಹೊಡೆದೇ ಬೀಸ್ತಾ ಇದ್ದೆ. ನಾನಂತೂ ಆಗಲ್ಲ ಬಿಡು ಅಂತ ಟೀಸ್ ಮಾಡ್ತಾಯಿದ್ದೆ. ಹೊಡಿತೀನಿ ನೋಡ್ತೀಯ ಅಂತ ಹೇಳಿ ಚಾಲೆಂಜ್ ಕಟ್ಕೊಂಡು ಕಲ್ಲೆಸ್ದು ಕಾಯಿ ಬೀಳಿಸ್ತಾ ಇದ್ರು. ಇನ್ನು ಕೊನೆಗೂ ಕೂಡ ಲೋಕಿ ಕಾಯಿ ಬೀಳ್ಸೇ ಬಿಟ್ಟ. ನಾನೇ ಸೋತಿದ್ದಂಗೆ ಆಯಿತು. ಪಪ್ಪ ಇಲ್ಲಿ ಕರಿ, ಪಪ್ಪ ಪಪ್ಪ ಕರಿ. ನೋಡಿ ಎಷ್ಟು ಮಾತಾಡೋದು ಕಲ್ತಿದ್ದಾನೆ. ಇನ್ನು ಆ ಕಡೆ ಮರದಲ್ಲಿ ಹೋಗಿ ಕಾಯಿ ಹೊಡಿತಾ ಇದ್ದಾನೆ. ನೋಡ್ತಿರ್ಬೋದು ನೀವು ದೂರ. ಬಾಮ್ಮ ರಿತಿಕ್ಷಾ ಅಲ್ಲಿ ಏನೋ ಸ್ಲಿಪ್ಪರ್ಗೇನೋ ತುಳ್ದೆ ಅಂತ ಹೇಳಿ ಅಲ್ಲಿ ಕಾಲು ತೊಳ್ಕೊತಾ ಇದ್ದಾಳೆ. ಸೊ ಹೊಲದ ಗಾಳಿ, ವೆದರ್ ತುಂಬ ಚೆನ್ನಾಗಿದೆ. ತುಂಬ ಕೋಲ್ಡ್ ವೆದರಲ್ಲಿದೆ. ಆದರೆ ಈ ಹೊಲದಿಂದ ಆ ಹೊಲಕ್ಕೆ, ಆ ಹೊಲದಿಂದ ಈ ಹೊಲಕ್ಕೆ ಓಡಾಡೋದೇ ತುಂಬ ಕಷ್ಟ. ಈಗ ಇಲ್ಲಿಂದ ನೆಕ್ಸ್ಟ್ ಕಾಯಿ ಕೀಳ್ತಾ ಇರೋದು ತೋರಿಸ್ತೀನಿ ಬನ್ನಿ. ಲೋಕಿ ಕಾಯಿ ಕೀಳ್ತಾ ಇದ್ದಾನೆ. ಏಂತ್ರಲ್ಲಿ ಹೊಡೆದೆ? ಹಾಂ, ನಿಜವಾಗ್ಲು ಏಂತ್ರಲ್ಲಿ ಹೊಡೆದೆ? ಈಗ ಆ ಕಡೆ ಮರದಲ್ಲಿ ಕಾಯಿ ಕಿತ್ಕೊಂಡು ತುಂಬ ಅಂದರೆ ತುಂಬ ಗಾಳಿ ಇದೆ. ಸೊ ನಾನು ಹೊರಡ್ತೀನಿ ಈಗ. ಯಾಕೆ ಅಂತ ಹೇಳಿದ್ರೆ ತುಂಬ ಗಾಳಿ, ನೀವು ನೋಡ್ತಿರ್ಬೋದು ಹೆಂಗೆ ಬೀಸ್ತಾ ಇದೆ ಅಂತ.
ಈ ಗಾಳಿಲಿ ಇಟ್ಕೊಳಕ್ಕೆ ಕಷ್ಟ. ಇವನ್ನ ತುಂಬ ಕೋಲ್ಡ್ ಆಗಿಬಿಟ್ರೆ ಕಷ್ಟ ಅಲ್ವಾ ಋತ್ವಿಕ್? ಅಲ್ವಾ? ಹ್ಞೂ ಅಂತೆ. ಹಂಗಾಗಿ ಇಲ್ಲಿಂದ ಹೊರಡ್ತೀನಿ ನಾನು. ಲೋಕಿ ಈ ಕಡೆ ಮರದಲ್ಲಿ ಕಾಯಿ ಕೀಳ್ತಾ ಇದ್ದಾರೆ. ಬಾಯ್ ಏನೋರ್ಗೆ ಬಾಯ್ ಬಾಯ್. ಸೊ ವಿಡಿಯೋನ ಮನೆಗೆ ಹೋಗಿ ಶೇರ್ ಮಾಡ್ತೀನಿ ಗಾಯ್ಸ್. ಇಲ್ಲಿಗೆ ಹೊಲದ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಇನ್ನು ಫೈನಲಿ ಸೊಪ್ಪೆಲ್ಲ ಕಿತ್ಕೊಂಡು ಇನ್ನು ಮನೆಗೆ ಹೋಗೋಣ ಅಂಥೇಳಿ ಹೊರಡ್ತಾ ಇದ್ವಿ. ಅಷ್ಟರಲ್ಲಿ ರಿತಿಕ್ಷನ್ ಕೂಡ ಒಂದು ಸ್ವಲ್ಪ ಹೋಮ್ವರ್ಕ್ ಇತ್ತು, ಹಾಗಾಗಿ ಬೇಗ ಹೋಗೋಣ ಅಂಥೇಳಿ ಅಂದ್ಕೊಂಡು ಬಂದಿದ್ದು. ಲೇಟ್ ಇಲ್ಲೇ ಆಗೋಯ್ತು. ಸೊ ಇದು ಫೈನಲಿ ಒಂದು ರೌಂಡ್ ಇದೆ ಆ್ಯಕ್ಚುಲಿ ಹೊಲ. ಇಲ್ಲೆಲ್ಲ ನೋಡಿ ತೆಂಗಿನಕಾಯಿ ಫುಲ್ಲು ಸುತ್ತಲೂ ಹಾಕಿದ್ದಾರೆ. ಇದೆಲ್ಲ ಆ್ಯಕ್ಚುಲಿ ನಮ್ಮದೇ ಮರ. ಸೊ ಹೊಲ ಏನಿದೆ ಹೊಲದ ಸುತ್ತಲೂ ಹಿಂಗೆ ಮರ ಹಾಕೊಂಡ್ಬಿಟ್ಟಿದ್ದೀವಿ. ಸೆಂಟ್ರಲ್ಲಿ ಮಾತ್ರ ಬೆಳೆಯೋದು. ಈಗ ಆಲ್ರೆಡಿ ಅದಕ್ಕೆಲ್ಲ ಆಲೂಗಡ್ಡೆ ಹಾಕಿದ್ದೀವಿ. ಇನ್ನು ಇಲ್ಲಿಂದ ನಾವು ಮನೆಗೆ ಹೋಗಬೇಕು. ಇನ್ನು ಮನೆಗೆ ಬಂದ್ವಿ. ಆ್ಯಕ್ಚುಲಿ ಮನೆಗೆ ಬರೋ ಅಷ್ಟರಲ್ಲಿ ಲೋಕಿ ಫ್ರೆಂಡ್ ಇನ್ನೂ ಒಂದು ಸ್ವಲ್ಪ ಮಾವಿನಕಾಯಿ ಎಲ್ಲ ತಂದುಕೊಟ್ಟಿದ್ರು. ಇನ್ನು ಅದು ಹಂಗೆ ಇಟ್ಟರೆ ಹಾಳಾಗುತ್ತೆ ಅಂಥೇಳಿ ಲೋಕಿ ಎಲ್ಲ ಹಣ್ಣಿಗಿಡೋಣ ಇದನ್ನು ಕೂಡ ಅಂಥೇಳಿ ಮೊನ್ನೆ ಒಂದು ಸ್ವಲ್ಪ ತಂದಿದ್ರು. ಇವತ್ತು ಇನ್ನೂ ಒಂದು ಸ್ವಲ್ಪ ತಂದುಕೊಟ್ಟಿದ್ರು. ಇದು ಎಲ್ಲರಿಗೂ ಕೊಡೋಣ ಅಂಥೇಳಿ ಹಂಗೆ ಇಟ್ಟಿದ್ದೆ. ಅದರ ನೋಡೋಣ ಅಂಥೇಳಿ. ಆದರೆ ತುಂಬ ಒಂದು ಸ್ವಲ್ಪ ಹುಳನೇ ಇದ್ದವು ಜಾಸ್ತಿ. ಇನ್ನು ಎಲ್ಲ ಸರಿ ಮಾಡಿ ಎಲ್ಲ ಕ್ಲೀನ್ ಮಾಡಿಟ್ಟೆ. ಇನ್ನು ನಾವು ಊಟ ಮಾಡಿ ಮಲಗೋ ಅಷ್ಟರಲ್ಲೇ ಆ್ಯಕ್ಚುಲಿ ನೈಟ್ ಬಂದು 11:30 ಆಗಿಬಿಟ್ಟಿತ್ತು. ಇನ್ನು ಟಯರ್ಡ್ ಆಗಿತ್ತಲ್ಲ, ಹಾಗಾಗಿ ಮಲ್ಕೊಂಡೆ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಮನೆ ಹತ್ರ ಆ್ಯಕ್ಚುಲಿ ಇನ್ನು ಪ್ಲಾಸ್ಟಿಂಗ್ ಮಾಡೋಣ ಅಂಥೇಳಿ ಮಾಡ್ಸೋಕ್ಕೆ ಬಿಡೋಣ ಅಂಥೇಳಿ ಕರೆಂಟ್ ಕೆಲಸದವ್ರು ಬಂದಿದ್ದರು. ಇವರು ಆ್ಯಕ್ಚುಲಿ ರಿಜ್ವಾನ್ ಅಣ್ಣ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನು ಅವರು ಕೂಡ ಅವ್ರ ಪಾಡಿಗೆ ಅವ್ರು ಕರೆಂಟ್ ಕೆಲಸ ಮುಗಿಸ್ತಾಯಿದ್ರು. ಇನ್ನೊಂದು 1/2 hour ಮಾಡಿದ್ರೆ ಇನ್ನು ಮನೆ ಫಸ್ಟ್ ಫ್ಲೋರ್ ಕರೆಂಟ್ ಕೆಲಸದ ಕೂಡ ಎಲ್ಲ ಮುಗಿಯುತ್ತೆ. ಇನ್ನು ಪ್ಲಾಸ್ಟಿಂಗು ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಇವ್ರ ಕೈಲೆಲ್ಲ ಮುಗಿಸ್ತಾ ಇದ್ದೀವಿ. ಇನ್ನು ನೆನ್ನೆ ಎಲ್ಲ ಆ್ಯಕ್ಚುಲಿ ನಿಮ್ಮ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಎಲ್ಲದಕ್ಕೂ ಕಿಟಕಿ ಎಲ್ಲ ಇಟ್ಟಿದ್ರು. ಇವಾಗ ವಿಂಡೋ ಮತ್ತು ಕಿಟಕಿಗಳೆಲ್ಲ ಹಾಕಾಯ್ತು. ಇನ್ನು ಇವ್ರದ್ದೊಂದು ಸ್ವಲ್ಪ ಕೆಲಸ ಇದೆ, ಇದನ್ನು ಮುಗಿಸ್ಬಿಟ್ರೆ ಇನ್ನೇನು ಇಲ್ಲ. ಸೊ ನೋಡಬೇಕು ನಾಳೆನ ನಾಡಿದ್ದಿಂದನ ಪ್ಲಾಸ್ಟಿಂಗು ಅಂತ. ಇನ್ನು ಲೋಕಿ ಈಚೆ ಎಲ್ಲ ಮಣ್ಣು ಬರುತ್ತೆ ಅಂತ ಹೇಳಿದ್ರಲ್ಲ ಪ್ಲಾಸ್ಟಿಂಗಿಗೆ, ಹಾಗಾಗಿ ಅವನು ಕೂಡ ಲೋಕಿ ಈಚೆ ಎಲ್ಲ ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಒಂದು ಸೈಡ್ ಮಾಡ್ತಿದ್ದ. ಮತ್ತು ಪ್ಲಾಸ್ಟಿಂಗ್ ಮಣ್ಣು ಬಂದರೆ ಇದು ಅದು ಎರಡೂ ಮಿಕ್ಸ್ ಆಗಿಬಿಡುತ್ತೆ ಅಂಥೇಳಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊತಾ ಇದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಗೈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ.